ನಮ್ಮ ಗುರುಕುಲ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇಂಜಿನಿಯರಿಂಗ್ ವಿದ್ಯಾರ್ಥಿನಿಯರಿಗೆ ಅಂದರೆ ಹುಡುಗರಿಗಲ್ಲ, ಇದು ಹುಡುಗಿಯರಿಗೆ ಮಾತ್ರ ಒಂದು ಬಹುದೊಡ್ಡ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂದರೆ ಕಾರ್ಪೊರೇಟ್ ಸಂಸ್ಥೆಗಳ ಸಾಮಾಜಿಕ ಹೊಣೆಗಾರಿಕೆ ಎನ್ನುವ ಒಂದು ಉಪಕ್ರಮದಡಿನಲ್ಲಿ ದೊಡ್ಡ ದೊಡ್ಡ ಕಂಪನಿಗಳು ಏನು ಮಾಡ್ತವೆ ಅಂತ ಹೇಳಿದ್ರೆ, ಒಂದು ನಿಗದಿತ ಅಮೌಂಟ್ ಅಂತೇಳಿ ವರ್ಷಕ್ಕೆ ಇಷ್ಟು ಅಂತೇಳಿ ಒಂದು ಬಜೆಟ್ನ ಫಿಕ್ಸ್ ಮಾಡಿ ಬಡ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಪ್ರೋತ್ಸಾಹ ಧನವನ್ನು ಸ್ಕಾಲರ್ಶಿಪ್ ಆಗಿ ನೀಡ್ತವೆ. ಸೊ ಅದೇ ರೀತಿ ಇವಾಗ ನಾನು ಹೇಳಕ್ಕೆ ಹೊರಟಿರುವಂತಹ ಒಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ರೂಪಾ ರಾಹುಲ್ ಬಜಾಜ್ ಸ್ಕಾಲರ್ಶಿಪ್ ಅಂತೇಳಿ ಫಾರ್ ವುಮೆನ್ ಇನ್ ಇಂಜಿನಿಯರಿಂಗ್. ಅಂದರೆ BE ಹಾಗೆ BTech ಓದುತ್ತಿರುವಂತಹ ವಿದ್ಯಾರ್ಥಿನಿಯರು ಯಾರಿದ್ದಾರೋ ಅವರಿಗೆಲ್ಲ ಈ ಒಂದು ಬಹುದೊಡ್ಡ ಗುಡ್ ನ್ಯೂಸ್ ಅನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದಕ್ಕೂ ಮೊದಲು ಶಿಕ್ಷಣ ಮತ್ತು ಉದ್ಯೋಗಕ್ಕೆ ಸಂಬಂಧಿಸಿದಂತಹ ಲೇಟೆಸ್ಟ್ ಮಾಹಿತಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನಮ್ಮ ಗುರುಕುಲ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಸ್ ವೀಕ್ಷಕರೇ, ಅದರಲ್ಲೂ ಸಹ ಇವತ್ತಿನ ವಿಡಿಯೋ ನೋಡ್ತಿರುವಂತಹ ಒಂದು BE BTech ಈ ವಿಡಿಯೋ ನೋಡ್ತಿರುವಂತಹ BE BTech ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಏನಪ್ಪ ಅಂತ ಹೇಳಿದ್ರೆ, ನಿಮಗೆ BE BTech ಏನಪ್ಪ ಇದೆ, 4 ವರ್ಷ ಓದೋರು ಇರ್ತಾರೆ, 3 ವರ್ಷ ಓದೋರು ಇರ್ತಾರೆ, ಅವ್ರಿಗೆಲ್ಲ ಇದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಬರೋಬ್ಬರಿ 8 ಲಕ್ಷ ಆರ್ಥಿಕ ಸಹಾಯಧನವನ್ನು ನೀಡುವಂತಹ ಒಂದು ಸ್ಕಾಲರ್ಶಿಪ್ಪನ್ನು ರೂಪಾ ರಾಹುಲ್ ಬಜಾಜ್ ಸ್ಕಾಲರ್ಶಿಪ್ಪನ್ನು ನೀಡುತ್ತಿರುವುದು ಬಜಾಜ್ ಆಟೋ ಲಿಮಿಟೆಡ್. ಈ ಒಂದು ಕಂಪನಿ ರೂಪಾ ರಾಹುಲ್ ಬಜಾಜ್ ಸ್ಕಾಲರ್ಶಿಪ್ ಫಾರ್ ವುಮೆನ್ ಇನ್ ಇಂಜಿನಿಯರಿಂಗ್ ಅಂತೇಳಿ ಒಂದು ಹೆಸರಿನಲ್ಲಿ ಸ್ಕಾಲರ್ಶಿಪ್ನ ನೀಡ್ತಿದೆ. ಸೊ ಈ ಒಂದು ಸ್ಕಾಲರ್ಶಿಪ್ನ ಪ್ರಕಾರ ನಿಮಗೆ 4 ವರ್ಷ ಓದ್ತಿರೋ, 3 ವರ್ಷ ಓದ್ತಿರೋ ನೀವು 2025-26ನೇ ಸಾಲಿನಲ್ಲಿ ಘೋಷಣೆ ಮಾಡಿರುವಂತಹ ಒಂದು ಸ್ಕಾಲರ್ಶಿಪ್ ಹೆಸರೇ ಇದು. ಅಪ್ಲಿಕೇಶನ್ ಹಾಕಿ ಯಾರು ಅರ್ಹರಾಗ್ತಿರೋ ಅವರಿಗೆ ಅರ್ಹತೆಗಳೇನು ಅನ್ನೋದನ್ನ ಮುಂದೆ ಹೇಳ್ತೀನಿ ನಾನು. ಸೊ ಒಟ್ಟಾರೆ ನಿಮಗೆ 8 ಲಕ್ಷ ಸ್ಕಾಲರ್ಶಿಪ್ ಸಿಗುತ್ತೆ. ನಿಮ್ಮ ಒಂದು BTech ಮತ್ತು BE ಏನಿರುತ್ತೋ ಈ ಒಂದು ಶಿಕ್ಷಣನ ಮುಗಿಸ್ಕೊಳ್ಳಿಕ್ಕೆ ನಿಮಗೆ 8 ಲಕ್ಷ ಸ್ಕಾಲರ್ಶಿಪ್ ಸಿಗುತ್ತೆ. ಸೊ ಈ ಸ್ಕಾಲರ್ಶಿಪ್ ಜೊತೆಗೆ ನಿಮಗೆ ಇನ್ನೂ ಹಲವಾರು ಒಂದು ಬೆನಿಫಿಟ್ಸ್ಗಳನ್ನ ಈ ಒಂದು ಸ್ಕಾಲರ್ಶಿಪ್ ನಡಿನಲ್ಲಿ ನೀಡಲಾಗ್ತಿದೆ. ಏನಪ್ಪಾ ಅಂತ ಹೇಳಿದ್ರೆ, ಉದ್ಯಮ ವೃತ್ತಿಪರರಿಂದ ಮಾರ್ಗದರ್ಶನವನ್ನು ನೀಡುವಂಥದ್ದು, ಹಾಗೆಯೇ ನಿಮ್ಮ ಒಟ್ಟಾರೆ ಬೆಳವಣಿಗೆಗೆ ಸ್ಕಿಲ್ ಡೆವಲಪ್ಮೆಂಟ್ ಆಗಿರ್ಬೋದು, ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಗಳಲ್ಲಿ ಯಾವ ರೀತಿ ಎಲ್ಲ ಇರುತ್ತೆ, ಮತ್ತು ಅಲ್ಲಿ ಹೇಗೆ ಒಂದು ಟ್ರೈನಿಂಗನ್ನು ನೀಡಲಾಗುತ್ತೆ ಅನ್ನೋದನ್ನು ನಿಮಗೆ ಟ್ರೈನಿಂಗ್ ಸಹ ನೀಡಲಾಗುತ್ತೆ. ಹಾಗೆಯೇ ಇಂಡಸ್ಟ್ರಿನಲ್ಲಿ ನೀವು ಯಾವ ಒಂದು ಸಬ್ಜೆಕ್ಟ್ಗಳನ್ನ ಓದ್ತಾ ಇದ್ದೀರೋ, ಯಾವ ಒಂದು ಬ್ರಾಂಚ್ ಓದ್ತಾ ಇದ್ದೀರೋ, ಆ ಒಂದು ಬ್ರಾಂಚ್ಗೆ ಸಂಬಂಧಪಟ್ಟಂತೆ ಮುಂದೆ ನಿಮಗೆ ಯಾವ ರೀತಿ ಉದ್ಯೋಗ ಅವಕಾಶಗಳು ಸಿಗುತ್ತೆ, ಅದಕ್ಕೆ ಬೇಕಾದಂತಹ ಸ್ಕಿಲ್ಗಳೇನು ಅನ್ನೋದನ್ನ ತಿಳಿಸೋದಕ್ಕೆ ನಿಮಗೆ ತಜ್ಞರಿಂದ ಈ ಒಂದು ಅವಕಾಶಗಳ ಬಗ್ಗೆನೂ ಸಹ ನಿಮಗೆ ಟ್ರೈನಿಂಗ್ ಅನ್ನ ತರಬೇತಿಯನ್ನು ಸಹ ನೀಡಲಾಗುತ್ತೆ, ಬೋಧನೆಯನ್ನು ಸಹ ಮಾಡಲಾಗುತ್ತೆ. ಸೊ ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಹರಾಗಬಹುದು. ಅಂದ ಹಾಗೆ ಇದಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ ಅರ್ಹತೆಗಳೇನು ಅನ್ನೋದನ್ನ ನೋಡಿದರೆ, ಮೊದಲನೇದಾಗಿ ಇದು 2025-2026ನೇ ಸಾಲಿನಲ್ಲಿ ಘೋಷಣೆ ಮಾಡಿರುವಂತಹ ಒಂದು ಸ್ಕಾಲರ್ಶಿಪ್. ಅದರಿಂದ ಈ ವರ್ಷ ಯಾರೆಲ್ಲ ನೀವು BE BTech ಜಾಯಿನ್ ಆಗಿದ್ದೀರೋ ಅವರು ಅರ್ಜಿನ ಸಲ್ಲಿಸಬಹುದು. ಇದು 2025-2026ನೇ ಸಾಲಿನ ಒಂದು ಸ್ಕಾಲರ್ಶಿಪ್ ಆಗಿರೋದ್ರಿಂದ ಈ ಒಂದು ಸಾಲಿನಲ್ಲಿ BE ಮತ್ತು BTech ಯಾರೆಲ್ಲ ಜಾಯಿನ್ ಆಗಿದ್ದೀರೋ ಅವರು ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿನ ಸಲ್ಲಿಸಬಹುದು. ಅದರಲ್ಲೂ ಸಹ ನೀವು ಕೆಲವು ಬ್ರಾಂಚ್ಗಳಿಗೆ ಮಾತ್ರ ಈ ಒಂದು ಸ್ಕಾಲರ್ಶಿಪ್ನ ಸೀಮಿತಗೊಳಿಸಲಾಗಿದೆ. ಆ ಬ್ರಾಂಚ್ಗಳು ಯಾವ್ಯಾವಪ್ಪ ಅಂತ ಹೇಳಿದ್ರೆ, ಮೊದಲನೇದಾಗಿ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್ ಮತ್ತೆ ಕಮ್ಯುನಿಕೇಶನ್, ಇಂಡಸ್ಟ್ರಿಯಲ್ ಪ್ರೊಡಕ್ಷನ್, ಆಟೋಮೊಬೈಲ್, ಮೆಕಾಟ್ರಾನಿಕ್ಸ್, ಇನ್ಸ್ಟ್ರುಮೆಂಟೇಶನ್, ಮೆಟೀರಿಯಲ್ ಸೈನ್ಸಸ್ ಅಂಡ್ ಮೆಟಲರ್ಜಿ. ಸೊ ಈ ಒಂದು ಬ್ರಾಂಚ್ಗಳಿಗೆ ಮಾತ್ರ, ಈ ಒಂದು ಬ್ರಾಂಚ್ಗಳಲ್ಲಿ ಯಾರು ಜಾಯಿನ್ ಆಗಿದ್ದೀರೋ BE ಮತ್ತು BTech ಅವ್ರು ಮಾತ್ರ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಅದರಲ್ಲೂ ಸಹ ಇನ್ನೂ ಒಂದು ಮೇನ್ ಕ್ರೈಟೀರಿಯಾ ಏನಪ್ಪಾ ಅಂತ ಹೇಳಿದ್ರೆ, ಆಯ್ದ 40 ಕಾಲೇಜುಗಳಲ್ಲಿ ಜಾಯಿನ್ ಆದವರಿಗೆ, ಅಂದ್ರೆ ಇನ್ಸ್ಟಿಟ್ಯೂಷನ್ಸ್ ಗಳೇನಿದಾವೋ, BE ಶಿಕ್ಷಣ ಇರುವಂತಹ, BTech ಶಿಕ್ಷಣ ಇರುವಂತಹ ಆಯ್ದ 40 ಶಿಕ್ಷಣ ಸಂಸ್ಥೆಗಳಲ್ಲಿ ನೀವು ಜಾಯಿನ್ ಆಗಿದ್ರೆ ಮಾತ್ರ ಅಂಥವ್ರು ಮಾತ್ರ ಅರ್ಜಿನ ಸಲ್ಲಿಸಬಹುದು. ಅದು ಯಾವ್ದು ಅಂತ ನಿಮ್ಗೆ ತಿಳ್ಕೊಬೇಕು ಅಂತಿದ್ರೆ, ಆ ಕಾಲೇಜುಗಳು ಯಾವ್ದು ಲಿಸ್ಟ್ ಅಲ್ಲಿ ಇದೆಯಾ ನಿಮ್ ಕಾಲೇಜ್ ಅಂತ ತಿಳ್ಕೊಬೇಕು ಅಂತ ಹೇಳಿದ್ರೆ, ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಆ ಒಂದು ಲಿಂಕ್ ನ ಕೊಟ್ಟಿರ್ತೀನಿ. ಆ ಲಿಂಕ್ ನ ನೀವು ಕ್ಲಿಕ್ ಮಾಡೋದ್ರ ಮೂಲಕ ನಿಮ್ಮ ಕಾಲೇಜ್ಗಳು ಇದೆಯಾ ಅಂತ ಹೇಳಿ ತಿಳ್ಕೊಬಹುದಾಗಿದೆ. ಹಾಗೇನೆ 12th ನಲ್ಲಿ ಅಂದ್ರೆ ಸೆಕೆಂಡ್ PUC ನಲ್ಲಿ ಏನ್ ಸೈನ್ಸ್ ಓದಿರೋ ಅವರು ನೀವು 75% ನಲ್ಲಿ, ಕನಿಷ್ಠ 75% ನಲ್ಲಿ ನೀವು ಪಾಸ್ ಆಗಿರ್ಬೇಕು. ಅಂತವ್ರು ಮಾತ್ರ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಹಾಗೇನೆ
ಈ ಒಂದು ಸ್ಕಾಲರ್‌ಶಿಪ್‌ಗೆ ಅರ್ಜಿನ ಸಲ್ಲಿಸಬೇಕು ಅಂತ ಹೇಳಿದ್ರೆ ನೀವು ಅವಕಾಶ ಇರೋದು ನಿಮಗೆ ಈಗ ಆಲ್ರೆಡಿ ಅರ್ಜಿ ಸ್ವೀಕಾರ ಆರಂಭ ಆಗಿದೆ. ಸೆಪ್ಟೆಂಬರ್‌ನಿಂದಲೇ ಅರ್ಜಿ ಸ್ವೀಕಾರ ಸೆಪ್ಟೆಂಬರ್ 19ರಿಂದ ಅರ್ಜಿ ಸ್ವೀಕಾರ ಆರಂಭವಾಗೈತೆ. ಸೊ ಅಕ್ಟೋಬರ್ 31ರವರೆಗೆ ಅರ್ಜಿ ಸಲ್ಲಿಸಲಿಕ್ಕೆ ಈ ಒಂದು ಸ್ಕಾಲರ್‌ಶಿಪ್‌ಗೆ ಅವಕಾಶ ಇರೋದು ನಿಮಗೆ. ಸೊ ಯಾರು ಒಂದು ಫೈನಾನ್ಷಿಯಲ್ ಏಡನ್ನ ನೀವು ಬಯಸ್ತಾ ಇದ್ದೀರೋ, ನಮ್ಮ ಶಿಕ್ಷಣ ಮಾಡಲಿಕ್ಕೆ ಲೋನ್ ತಗೋಬೇಕು ಅಂತೇಳಿ ಬ್ಯಾಂಕ್‌ಗಳಿಗೆಲ್ಲ ಅಲೆದಾಡ್ತಿದ್ದೀರೋ ಅಂಥವ್ರು ಈ ಒಂದು ಸ್ಕಾಲರ್‌ಶಿಪ್‌ಗೆ ಅರ್ಜಿನ ಸಲ್ಲಿಸ್ಬೋದು. ಬಟ್ ನಿಮ್ಮ ನೀವು ಸೇರಿರುವಂತಹ ಕಾಲೇಜು ಈ ಲಿಸ್ಟ್‌ನಲ್ಲಿದ್ರೆ ಮಾತ್ರ. ಸೊ ನೀವು ಅರ್ಜಿ ಸಲ್ಲಿಸಲಿಕ್ಕೆ ಬೇಕಾಗುವಂತಹ ಒಂದು ದಾಖಲೆಗಳ ಬಗ್ಗೆ ನೋಡೋದಾದ್ರೆ ಪಾಸ್‌ಪೋರ್ಟ್ ಸೈಜ್ ಫೋಟೋ ಜೆಪಿಜಿ ಮತ್ತೆ ಪಿಎನ್ಜಿನಲ್ಲಿರಬೇಕು. ಸೊ ಇದನ್ನ ನೀವು ಆಲ್ಮೋಸ್ಟ್ ನೀವು ಮೊಬೈಲಲ್ಲಿ ತಗೊಂಡ್ರೂ ಸಹ ಜೆಪಿಜಿ ಫಾರ್ಮ್ಯಾಟ್ ಇರುತ್ತೆ ಮತ್ತೆ ಪಿಎನ್ಜಿಗೂ ಕನ್ವರ್ಟ್ ಮಾಡ್ಬೋದು. ಅದಕ್ಕೆ ಬೇಕಾದಂತಹ ಒಂದು ಹಲವಾರು ಅಪ್ಲಿಕೇಶನ್‌ಗಳಿವೆ. ಕ್ಯಾನ್ವಾ ಆ್ಯಪ್ ಅಂತಿದೆ, ಅದರಲ್ಲೂ ಸಹ ನೀವು ಮಾಡ್ಕೋಬೋದು. ಸೊ ಹಾಗೇನೇ ಅಡ್ರೆಸ್ ಪ್ರೂಫ್ ಅದು ಆಧಾರ್ ಕಾರ್ಡ್, ವೋಟರ್ ಐಡಿ, ಯುಟಿಲಿಟಿ ಬಿಲ್ಸ್ ಆಗಿರ್ಬೋದು, ರೇಷನ್ ಕಾರ್ಡ್ ಆಗಿರ್ಬೋದು, ಹಾಗೇನೆ ಕ್ಲಾಸ್ 12th ಮಾರ್ಕ್ ಶೀಟ್ ಏನು ಮಾರ್ಕ್ ಶೀಟ್ ಬೇಕು, ಹಾಗೇನೆ ಜೆಇ ಮತ್ತೆ ಈಕ್ವಲೆಂಟ್ ಎಕ್ಸಾಮ್ ರ್ಯಾಂಕ್ ಕಾರ್ಡ್. ಸೊ ಅದೊಂದು ನಾನು ಇಂಪಾರ್ಟೆಂಟ್ ವಿಷಯ ಹೇಳೋದು ಮತ್ತೆ. ಸೊ ನೀವು ಅರ್ಜಿ ಸಲ್ಲಿಸಬೇಕು ಅಂತ ಹೇಳಿದ್ರೆ ಜೆಇಇ ಹಾಗೇನೆ ಸಿಇಟಿ ಅಂದ್ರೆ ವೃತ್ತಿಪರ ಕೋರ್ಸ್ಗಳಿಗೆ ನಡೆಸುವಂತಹ ಬಿಇ, ಬಿಟೆಕ್ ಹೀಗೆ ಹಲವಾರು ವೃತ್ತಿಪರ ಕೋರ್ಸ್ಗಳಿಗೆ ನಡೆಸುವಂತಹ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಗಳು ಏನಿದೆಯೋ ಆಲ್ ಇಂಡಿಯಾ ಎಕ್ಸಾಮ್ ಆಗಿರ್ಬೋದು ಅಥವಾ ರಾಜ್ಯದ ಸ್ಟೇಟ್ ಎಕ್ಸಾಮ್ಸ್ ಆಗಿರ್ಬೋದು, ಬಟ್ ಎಂಟ್ರೆನ್ಸ್ ಎಕ್ಸಾಮ್ನ ಬರೆದಿರಬೇಕು. ಅಂಥವ್ರು ಮಾತ್ರ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಅದು ಸಹ ನಾನು ಮೊದಲನೇ ಹೇಳಿದ ಒಂದು ಬ್ರಾಂಚ್ಗಳಲ್ಲಿ ಜಾಯ್ನ್ ಆಗಿರೋರು ಮಾತ್ರ. ಹಾಗೆಯೇ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಆಲ್ರೆಡಿ ನೀವು ಮಾಡಿಸಿರ್ತೀರಾ ಈ ಸಾಲಿನಲ್ಲಿ ನೀವು ಯಾರು ಅಡ್ಮಿಷನ್ಗೆ ಹೋಗ್ತೀರೋ ಅವರೆಲ್ಲ. ಹಾಗೇನೆ ಐಡೆಂಟಿಟಿ ಪ್ರೂಫ್ ಆಗಿ ಮೊದಲೇ ಹೇಳಿದಂತೆ ಆಧಾರ್, ಪಾಸ್ಪೋರ್ಟ್, ವೋಟರ್ ಐಡಿ, ಪಾನ್ ಕಾರ್ಡು, ಹಾಗೇನೆ ಕ್ಲಾಸ್ 10th ಮಾರ್ಕ್ ಶೀಟ್ ಅದು ಸಹ ಬೇಕಾಗುತ್ತೆ. ಸೊ ಅಡ್ಮಿಷನ್ ಲೆಟರ್ ಫ್ರಮ್ ದಿ ಇನ್ಸ್ಟಿಟ್ಯೂಟ್ ಅಂದ್ರೆ ನೀವು ಯಾವ ಒಂದು ಸಂಸ್ಥೆಗೆ ಜಾಯ್ನ್ ಆಗಿದ್ರೋ ಅಲ್ಲಿ ಅಡ್ಮಿಷನ್ ಲೆಟರ್ ಕೊಡ್ತಾರೆ. ಅದನ್ನ ಸಹ ನೀವು ಸ್ಕ್ಯಾನ್ ಮಾಡಿ ಅಥವಾ ಫೋಟೋ ತಗೊಂಡು ಅದರಲ್ಲೇ ನೀಟಾಗಿ ಫೋಟೋ ತಗೊಂಡು ರೆಡಿ ಮಾಡ್ಕೊಂಡು ಸಹ ಓಕೆ. ಹಾಗೇನೆ ಸೆಮಿಸ್ಟರ್ ಫೀ ರಿಸಿಪ್ಟ್, ಈ ಒಂದು ಸೆಮಿಸ್ಟರ್ಗೆ ನೀವು ಫೀಸ್ ಕಟ್ಟಿರ್ತೀರಲ್ಲ, ಅಡ್ಮಿಷನ್ ಫೀಸ್ ಆಗಿರ್ಬೋದು ಅಥವಾ ಸೆಮಿಸ್ಟರ್ ಎಕ್ಸಾಮ್ ಫೀಸ್ ಆಗಿರ್ಬೋದು, ಅದು ಸಹ ನೀವು ಸಬ್ಮಿಟ್ ಮಾಡ್ಬೋದು. ಸೊ ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಲಿಕ್ಕೆ ಬೇಕಾದಂತಹ ಮಾಹಿತಿಗಳೆಲ್ಲ ತಿಳ್ಕೊಂಡ್ರಿ. ಸೊ ಇನ್ನು ಅರ್ಜಿ ಸಲ್ಲಿಸಲಿಕ್ಕೆ ಭೇಟಿ ನೀಡಬೇಕಾದಂತಹ ವೆಬ್ಸೈಟ್ ಯಾವುದು ಅಂತ ಹೇಳಿದ್ರೆ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಸೊ ಈ ಒಂದು ವೆಬ್ಸೈಟ್ಗೆ ನೀವು ಭೇಟಿ ನೀಡೋದ್ರ ಮೂಲಕ ಅರ್ಜಿನ ಸಲ್ಲಿಸಬಹುದಾಗಿದೆ. ಅರ್ಜಿ ಸಲ್ಲಿಸಲಿಕ್ಕೆ ಕೊನೆ ದಿನಾಂಕ ಇರೋದು ಅಕ್ಟೋಬರ್ 31 ಕೊನೆ ದಿನಾಂಕವಾಗಿದೆ. ಸೊ ಯಾರೆಲ್ಲ ನಿಮಗೆ ಆರ್ಥಿಕ ಸಹಾಯ ಬೇಕು ಅಂತ ಇರ್ತೀರೋ, ಬ್ಯಾಂಕ್ ಲೋನ್ ಟ್ರೈ ಮಾಡಿ ನಿಮಗೆ ಬ್ಯಾಂಕ್ ಲೋನ್ ಸಿಕ್ಕಿರೋದು, ಅಪ್ಪ ಅಮ್ಮ ಆರ್ಥಿಕ ಪರಿಸ್ಥಿತಿಯ ಒಂದು ದುಸ್ಥಿತಿಯಿಂದ ಒದ್ದಾಡ್ತಿರ್ತಾರೋ ಅವರೆಲ್ಲ ತಪ್ಪದೇ ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿನ ಹಾಕಿ ಆರ್ಥಿಕ ಸಹಾಯನ ಪಡ್ಕೊಳ್ಳಿ ಅಂತೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ನೋಡ್ತಾ ಇರಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಗುರುಕುಲ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು.